ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತು ಬಂದು ನಾನು ಕೆಸವಿನ ಗಡ್ಡೆ ಪಲ್ಯ ಅಥವಾ ಕೆಸವಿನ ಗಡ್ಡೆ ಉಪ್ಪಿಟ್ಟು ಅಂತನಾದ್ರು ಕರೀತಾರೆ. ಇದು ನಾವು ಹಾಕಿದ್ವಿ, ಅದನ್ನು ತಂದಿದ್ರು ಮನೆಗೆ. ಸೊ ಹಾಗಾಗಿ ಅದರಿಂದ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪಲ್ಯ ಉಪ್ಪಿಟ್ಟು ಏನಾದರೂ ಹೇಳ್ಕೊಬೋದು. ನಮ್ಮ ಮನೇಲಿ ಉಪ್ಪಿಟ್ಟು ಅಂತಲೂ ಕರೀತಾರೆ, ನಾನು ಪಲ್ಯ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅದನ್ನು ವಾಶ್ ಮಾಡಿ, ಮಣ್ಣೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ವಾಶ್ ಮಾಡಿಬಿಟ್ಟು ಅದ್ರದ್ದು ಮೇಲಿದ್ದು ಸಿಪ್ಪೆನ ತೆಗಿಬೇಕು. ನೋಡಿ ಯಾವ ಥರ ತೆಗಿತಿದ್ದೀನಿ ಅಂತ. ಚಾಕು ಇಟ್ಕೊಂಡು ಹಿಂಗೆ ಸ್ವಲ್ಪ ಹಿಂಗೆ ಇದು ಮಾಡಿದರೆ, ನಾನು ಮಾಡ್ತಿದ್ದೀನಲ್ಲ ಆ ಥರ ಮಾಡಿದರೆ ಹೋಗುತ್ತೆ. ಒಂದೊಂದು ಸ್ವಲ್ಪ ಇದ್ರ ಥರ ಇರುತ್ತೆ, ಅದನ್ನು ಚಾಕಲ್ಲೇ ಹಿಂಗೆ ಎರಿಯೋ ಥರ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಅದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಈ ಥರ ಇರುತ್ತೆ. ಮತ್ತು ಇದನ್ನು ಮತ್ತೆ ವಾಶ್ ಮಾಡಬೇಕು. ವಾಶ್ ಮಾಡಿ ಕಟ್ ಮಾಡಿಬಿಟ್ಟು ವಾಶ್ ಮಾಡ್ಬೋದು, ಇಲ್ಲ ವಾಶ್ ಮಾಡಿಬಿಟ್ಟು ಸಹ ಕಟ್ ಮಾಡ್ಬೋದು. ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕಬೇಕು. ಫಸ್ಟು ಒಂದು ಬೇಯಿಸ್ಕೊತಾ ಇದ್ದೀನಿ ಇದನ್ನು. ಅದಕ್ಕೆ ಸ್ವಲ್ಪ ಕುಕ್ಕರಿಗೆ ಹಾಕಿ ಸ್ವಲ್ಪ ವಾಟರು, ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಒಂದು ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಒಂದು ವಿಸಲ್ ಕೂಗಿಸಿದ್ರೆ ಸಾಕು, ಅದು ಬೇಯುತ್ತೆ. ಇದು ಒಗ್ಗರಣೆಗೆ ನಾನು ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು. ಮಾಮೂಲಿ ಒಗ್ಗರಣೆಗೆ ಪಲ್ಯ ಎಲ್ಲ ಹೇಗೆ ಒಗ್ಗರಣೆ ಮಾಡ್ತೀವಿ ಆ ಥರ ಒಗ್ಗರಣೆ ಮಾಡಿದರೆ ಆಯಿತು. ನೀರನ್ನು ಸೋರಿಸ್ಕೋಬೇಕು. ನೀರನ್ನು ಸೋರಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಒಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಕಾಯಿನ ಹಾಕಬೇಕು. ಕಾಯಲ್ಲಿ ನಾನು ಕೊಬ್ಬರಿನ ಹಾಕಿದ್ದೀನಿ. ಇದು ಕೊಬ್ಬರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಡಯಟ್ ಫುಡ್ ಅಂತಲೂ ಹೇಳ್ತಾರೆ, ಯಾಕಂದರೆ ಇದರಲ್ಲಿ ಜಾಸ್ತಿ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಮತ್ತು ಇದರಲ್ಲಿ ವಿಟಮಿನ್ ಸಹ ಇರುತ್ತೆ. ನೀವು ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ, ಮತ್ತು ತಿನ್ನೋಕ್ಕೂ ಅಷ್ಟೇ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ.